ತುಮಿನಾಡಿನಲ್ಲಿ ನೀರಿನ ಹಾಹಾಕಾರ, ಪಂಚಾಯತ್ನಿಂದ ತುರ್ತು ನೀರು ಸರಬರಾಜು. ಮಂಜೇಶ್ವರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ತುಮಿನಾಡು ಪ್ರದೇಶದಲ್ಲಿ ಬೇಸಿಗೆಯ ತಾಪದೊಂದಿಗೆ ಕುಡಿಯುವ ನೀರಿನ ಅಭಾವ ದಿನದಿಂದ ದಿನಕ್ಕೆ ತೀವ್ರಗೊಳ್ಳುತ್ತಿದೆ. ಈ ಕಠಿಣ ಪರಿಸ್ಥಿತಿಯನ್ನು ಮನಗಂಡು ಮಂಜೇಶ್ವರ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹಾಗೂ ವಾರ್ಡ್ ಸದಸ್ಯರಾದ ಇಲಿಯಾಸ್ ತುಮಿನಾಡು ಅವರ ವಿಶೇಷ ಕಾರ್ಯಾಚರಣೆಯಿಂದಾಗಿ ಇದೀಗ ಗ್ರಾಮದ ಮನೆಗಳಿಗೆ ನೀರಿನ ಸರಬರಾಜು ಆರಂಭಗೊಂಡಿದೆ. ಪಂಚಾಯತ್ನಿಂದ ಆಸರೆಯಾದ ಜಲಧಾರೆ ಪ್ರಸ್ತುತ ಪಂಚಾಯತ್ ವತಿಯಿಂದ 2 ದಿನಕ್ಕೊಮ್ಮೆ ಸುಮಾರು 24,000 ಲೀಟರ್ ನೀರನ್ನು ಟ್ಯಾಂಕರ್ ಮೂಲಕ ಮನೆಗಳಿಗೆ ವಿತರಿಸಲಾಗುತ್ತಿದೆ. ಕೇರಳ ಜಲ ಪ್ರಾಧಿಕಾರದಿಂದ ಸಮರ್ಪಕವಾಗಿ ನೀರು ಸರಬರಾಜು ಆಗದ ಈ ಸಮಯದಲ್ಲಿ ಪಂಚಾಯತ್ ಕೈಗೊಂಡ ಈ ಕ್ರಮವು ಸ್ಥಳೀಯ ನಿವಾಸಿಗಳಿಗೆ ವರದಾನವಾಗಿ ಪರಿಣಮಿಸಿದೆ. ನಮಸ್ತೆ. ನಮ್ಮ ಊರಿನಲ್ಲಿ ಕಳೆದ ವರ್ಷಕ್ಕಿಂತಲೂ ಸೆಕೆ ಜಾಸ್ತಿ ಆಗಿದೆ ಹಾಗೂ ನೀರಿನ ತುಂಬಾ ಸಮಸ್ಯೆ ಇತ್ತು. ಕಳೆದ ವರ್ಷ ನಮಗೆ ಸಿಗುವುದಕ್ಕಿಂತಲೂ ಈ ವರ್ಷ ನಮಗೆ ನಮ್ಮ ಪ್ರೆಸಿಡೆಂಟ್ ಹಾಗೂ ನಮ್ಮ ವಾರ್ಡಿನ ಮೆಂಬರ್ ಆಗಿಯೂ ಅವರಿಬ್ರು ಸೇರಿ ನಮಗೆ ನೀರಿನ ವ್ಯವಸ್ಥೆಯನ್ನು ತುಂಬಾ ಒಳ್ಳೆಯ ರೀತಿಯಲ್ಲಿ ಕೊಟ್ಟಿದ್ದಾರೆ ಕೂಡ. ಅಂದ್ರೆ ಬೆಳಗಿನ ಹೊತ್ತಲ್ಲಿ ನಮಗೆ ಎಲ್ಲಾ ಮನೆಗಳಿಗೂ ಬೇಕಾದಷ್ಟು ನೀರು, ಅಂದ್ರೆ ಕಳೆದ ವರ್ಷಕ್ಕಿಂತಲೂ ನಮಗೆ ಈ ಸಲ ನಮಗೆ ಬೇಕಾದಷ್ಟು ನೀರನ್ನು ಒದಗಿಸಿ ಕೊಟ್ಟಿದ್ದಾರೆ. ಹಾಗಾಗಿ ಅವರಿಗೆ ನಮ್ಮ ಹೃತ್ಪೂರ್ವಕ ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ತುಮಿನಾಡು ವಾರ್ಡ್ನಲ್ಲಿ ಸುಮಾರು 600ಕ್ಕೂ ಅಧಿಕ ಮನೆಗಳಿದ್ದು ಅನ್ಯ ರಾಜ್ಯದ ನಿವಾಸಿಗಳು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ವಾಸಿಸುತ್ತಿದ್ದಾರೆ. ಜನಸಂಖ್ಯೆ ಅಧಿಕವಾಗಿರುವ ಕಾರಣ ಪ್ರಸ್ತುತ ನೀಡಲಾಗುತ್ತಿರುವ ನೀರು ಸಾಕಾಗುತ್ತಿಲ್ಲ ಎಂಬುದು ಗ್ರಾಮಸ್ಥರ ಅಭಿಪ್ರಾಯ. ಈ ಹಿನ್ನೆಲೆಯಲ್ಲಿ ಗ್ರಾಮ ಪಂಚಾಯತಿನ ಜೊತೆಯಾಗಿ ಜಿಲ್ಲಾ ಪಂಚಾಯತ್ ಅದೇ ರೀತಿ ಬ್ಲಾಕ್ ಪಂಚಾಯತ್ ವತಿಯಿಂದ ವಿಶೇಷ ಅನುದಾನದೊಂದಿಗೆ ಒಂದು ಕೊಳವೆ ಬಾವಿ ವ್ಯವಸ್ಥೆ ಮಾಡಿಸಿದರೆ ಉತ್ತಮವೆಂದು ಜನರು ಅಭಿಪ್ರಾಯ ವ್ಯಕ್ತಪಡಿಸಿದರು. ಅದೇ ರೀತಿ ಈಗ ಕೊಡಿಸುವ 2 ದಿನಕ್ಕೊಮ್ಮೆ ನೀರು ನೀಡುವ ಬದಲಾಗಿ ಪ್ರತಿದಿನವೂ ನೀರು ಸರಬರಾಜು ಮಾಡಿದರೆ ನಮಗೆ ಹೆಚ್ಚಿನ ಅನುಕೂಲವಾಗುತ್ತದೆ ಎಂದು ಸ್ಥಳೀಯರು ಅಭಿಪ್ರಾಯಪಟ್ಟರು.